ಗುರುಭ್ಯೋ ನಮಃ. ಹಿಂದೂ ಪಂಚಾಂಗದ ಆಷಾಢ ಮಾಸದ ಹುಣ್ಣಿಮೆಯನ್ನು ಹಿಂದೂಗಳು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ, ವ್ಯಾಸ ಪೂರ್ಣಿಮೆ, ಬುದ್ಧ ಪೂರ್ಣಿಮೆ ಎಂದು ಆಚರಿಸಿ ಗುರುವಂದನೆ ಮಾಡಿ ಸಾರ್ಥಕತೆ ಹೊಂದುತ್ತಾರೆ. ಬಹುಶಃ ವ್ಯಾಸ ಪೂರ್ಣಿಮೆಯನ್ನು ಆಚರಿಸುವ ಸಂಪ್ರದಾಯ ಹೆಚ್ಚಿದೆ. ಮಹಾಭಾರತವನ್ನು ಬರೆದಂಥ ವೇದವ್ಯಾಸರು ಇವರೇ. ಇಂದು ಆಷಾಢ ಮಾಸದ ಪೌರ್ಣಿಮೆ. ಈ ಪೌರ್ಣಿಮೆಯನ್ನು ವ್ಯಾಸ ಪೌರ್ಣಿಮೆ ಅಂತ ಕರೀತಾರೆ. ಇಲ್ಲಿ ಗುರು ಮತ್ತು ಶಿಷ್ಯರ ಬಾಂಧವ್ಯದ ಬೆಸುಗೆ ಈ ಗುರು ಪೌರ್ಣಿಮೆ ದಿನ ನಡೀತಿದೆ. ಯಾರು ಗುರು? ಪ್ರತಿಯೊಬ್ಬರಿಗೂ ಕೂಡ ತಾಯಿ ಮೊದಲೇ ಗುರು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಕರಿತೀವಿ. ತಾಯಿ, ತಂದೆ ಮತ್ತು ವಿದ್ಯೆ ಕಲಿಸಿದಂಥ ಗುರುಗಳೇ ಅಥವಾ ಧರ್ಮವನ್ನು ಉಪದೇಶಿಸಿದ ಗುರುಗಳೇ ನಮ್ಮ ಗುರುಗಳಾಗಿ ನಮ್ಮ ಮುಂದಿರ್ತಾರೆ. ಇವತ್ತು ಗುರುಗಳನ್ನು ಗೌರವಿಸುವುದು, ತನ್ಮೂಲಕವಾಗಿ ಶಿಷ್ಯರಿಗೆ ಕಂಕಣವನ್ನು ಗುರುಗಳು ಕಟ್ಟಿ ಅವರಿಗೆ ಮಂಗಲ ಆಶೀರ್ವಾದ ಮಾಡುವ ಮೂಲಕವಾಗಿ ದೇಶದ ಸುಭಿಕ್ಷೆ, ನಾಡಿನ ಶಾಂತಿ, ಹಳ್ಳಿಗಳಲ್ಲಿ ಕೂಡ ಒಂದು ಬಾಂಧವ್ಯವನ್ನು ಬೆಸೆಯುವುದೇ ಈ ಗುರು ಪೌರ್ಣಿಮೆಯ ಉದ್ದೇಶ. ತಮ್ಮೆಲ್ಲರಿಗೂ ಶುಭವಾಗಲಿ. ಇಂದು ವ್ಯಾಸ ಪೂರ್ಣಿಮೆ ಅಥವಾ ಬುದ್ಧ ಪೂರ್ಣಿಮೆ, ಆಷಾಢ ಮಾಸದ ಹುಣ್ಣಿಮೆ ದಿನ ಇದು ಬರ್ತದೆ. ವ್ಯಾಸ ಮಹರ್ಷಿಯ ನಮನಕ್ಕಾಗಿ, ನಾಡಿನ ಸಮೃದ್ಧಿಗಾಗಿ, ದೇಶದ ಸುಭಿಕ್ಷೆಗಾಗಿ ಕರ್ನಾಟಕ ಸರ್ಕಾರದ ಅಭಿಮಾನಿ ಪ್ರಧಾನಿಗಳಾದಂಥ ಮೋದಿಯವರು, ಕರ್ನಾಟಕದ ಅಭಿವೃದ್ಧಿಗಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳು ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಎಲ್ಲ ಗ್ರಾಮದಲ್ಲಿ ಕೂಡ ಈ ವ್ಯಾಸ ಪೂರ್ಣಿಮೆಯನ್ನು ಆಯಾ ಊರಿನ ಗುರುಗಳಿಗೆ ಗೌರವವನ್ನು ಸಲ್ಲಿಸಿ ತನ್ಮೂಲಕವಾಗಿ ನೀವು ಕೂಡ ಅವರಿಂದ ಕಂಕಣವನ್ನು ಕಟ್ಟಿಕೊಂಡು ದೇಶ ರಕ್ಷಣೆಗೆ, ನಾಡಿನ ರಕ್ಷಣೆಗೆ ಸನ್ನದ್ಧರಾಗಲಿ ಅಂತಕ್ಕಂಥ ಸಂದೇಶದ ಅಂಗವಾಗಿ ಇಂದು ಸಿರುಗುಪ್ಪ ತಾಲೂಕು ಹಳೇಕೋಟೆಯಲ್ಲಿ ಸರ್ವಧರ್ಮೀಯರು ಕೂಡ ಇವತ್ತು ಗುರುಪೂರ್ಣಿಮೆಯನ್ನು ವೀರಭದ್ರ ದೇವರ ಗುಡಿಯ ಮುಂದೆ ಅತ್ಯಂತ ಭಕ್ತಿ ಶ್ರಮದಿಂದ ನಾವು ಆಚರಿಸಿದ್ದೇವೆ. ಇಲ್ಲಿ ಒಂದು ಮಾತು ಶಿಷ್ಯರೇ, ಇಲ್ಲಿ ಗುರುಗಳೆಂದರೆ ಯಾರು ಗುರುಗಳು? ಮೊದಲನೇದಾಗಿ ತಾಯಿಯೇ ಗುರು, ಎರಡನೇದು ತಂದೆ ಗುರು, ಮೂರನೇದು ನಿಮಗೆ ಅಕ್ಷರ ಕಲಿಸಿದಂಥ ಧರ್ಮ ಬೋಧನೆ ಮಾಡುತ್ತಂಥ ಗುರು ಮೂರನೇ ಗುರು. ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿದ್ದರೆ ಅವರಿಗೆ ನಮಸ್ಕಾರ ಮಾಡುವುದು, ಅವರಿಲ್ಲದಿದ್ದರೆ ಅವರ ಫೋಟೋಗಳೇ ನಮಸ್ಕಾರ ಮಾಡುವುದು. ನಂತರ ನಿಮಗೆ ಅಕ್ಷರ ಮಾತ್ರ ಕಲಿಸಿದಾದ ಗುರು, ಒಂದು ಅಕ್ಷರ ಕಲಿಸಿದಂಥ ಗುರುಗಳಿಗೆ ನಿಮಗೆ ಧರ್ಮೋಪದೇಶ ಮಾಡಿದ ಯಾವುದೇ ಧರ್ಮ ಇರ್ಬೋದು, ನಿಮ್ಮ ಧರ್ಮದ ಗುರುಗಳಿಗೆ ನಮಸ್ಕಾರ ಮಾಡಿದಾಗ ಈ ವ್ಯಾಸ ಪೂರ್ಣಿಮೆ ಅಥವಾ ಗುರು ಪೂರ್ಣಿಮೆ ಇದು ಅರ್ಥವಾಗ್ತದೆ. ಇಂದಿನ ದಿನ ಹಳೇಕೋಟೆಯ ಸಮಸ್ತ ಭಕ್ತರು ಕಂಕಣ ಕಟ್ಟುವುದರ ಮೂಲಕವಾಗಿ ಗುರು ಪೂರ್ಣಿಮೆಯನ್ನು ಆಚರಿಸಿ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಒಂದು ಮಾದರಿಯನ್ನು ವ್ಯವಸ್ಥೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಶುಭ ಕೋರ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಶುಭವಾಗುತ್ತೆ. ಈ ಗುರು ಪೂರ್ಣಿಮೆ ದಿನ ಆ ಊರಿನ ಗುರುಗಳಾಗಲಿ ಶಾಲೆಗಳಲ್ಲಾಗಲಿ ಕೂಡ ಪುಸ್ತಕಗಳನ್ನು ಕೊಡೋದ್ರ ಮೂಲಕವಾಗಿ ಒಂದು ಜ್ಞಾನಾರ್ಜನೆಯನ್ನು ಬೆಳೆಸಬೇಕು. ನಾನು ಕೂಡ ಸಾಂಕೇತಿಕವಾಗಿ ನಮ್ಮೂರಿನ ಎಲ್ಲ ದೈವದ ಪರವಾಗಿ ಇಬ್ಬರಿಗೆ ನಾನೇ ಬರೆದಂಥ ಒಂದು ಪುರಾಣ ಪುಸ್ತಕವನ್ನು ಸಾಂಕೇತಿಕವಾಗಿ ಕೊಡ್ತಾ ಇದ್ದೇನೆ. ಆನಂತರ ಧರ್ಮ ಜಾಗೃತಿಯ ನೋಟಿಸ್ಗಳನ್ನು ಕೊಡ್ತಾ ಇದ್ದೇನೆ. ಅದನ್ನೆಲ್ಲರೂ ಹಿಡ್ಕೊಂಡು ಒಂದು ಫೋಟೋ ಕವರೇಜ್ ಮಾಡೋಣ. ಮೊದಲನೇದಾಗಿ ಈಗ ಈ ಟೆಂಪಲಿನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶೇಖಪ್ಪನವರಿಗೆ ಇದನ್ನು ತಗೊಂಡೋಗಿ ಎಲ್ಲಿ ಇಡಬಾರ್ದು. ಇದನ್ನು ದೇವಸ್ಥಾನ ಅಥವಾ ನಿಮ್ಮ ದೇವರ ಜಗಲಿಟ್ಟು ಪೂಜೆ ಮಾಡಿದಾಗ ನಿಮ್ಮಲ್ಲಿ ವಿದ್ಯಾವಂತ ಆಗ್ತಕ್ಕಂಥ ಒಂದು ಭಾವನೆ ಮಕ್ಕಳಲ್ಲಿ ಬೆಳೆದಿದೆ. ಪ್ರಥಮವಾಗಿ ಊರಿನ ಪರವಾಗಿ ನಾನು ಅವರಿಗೆ ಇದನ್ನು ಕೊಡ್ತಾ ಇದ್ದೇನೆ. ಎರಡನೇದಾಗಿ ನಮ್ಮೆಲ್ಲರನ್ನ ಪ್ರತಿನಿಧಿಸಿಕೊಂಡು ತಾಲೂಕು ಪಂಚಾಯತಿಯ ಸದಸ್ಯರಾಗಿ ಇವತ್ತು ನಮ್ಮ ಹಳೇಕೋಟೆಯನ್ನು ಪ್ರಾರಂಭಿಸಿರ್ತಕ್ಕಂಥ ತಾಲೂಕು ಪಂಚಾಯತಿಯ ಮಾಜಿ ಸದಸ್ಯರಾದಂಥ ಶಂಕರಪ್ಪ ಇವರಿಗೆ ಎಲ್ಲರ ಪರವಾಗಿ ಇದನ್ನು ನಾನು
ಕೊಟ್ಟು ಆಶೀರ್ವಾದ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ಧರ್ಮ ಜಾಗೃತಿಯನ್ನು ನಾವು ಈ ಕಂಕಣ ಕಟ್ಟೋದ್ರ ಮೂಲಕವಾಗಿ ಗುರು ಪುತ್ರನಾಗುತ್ತೆ ಅಂತಕ್ಕಂಥ ಮಾತನ್ನು ನಾವು ತಮ್ಮ ಮುಂದೆ ಹಿಡಿದು ಈ ಒಂದು ಕಾರ್ಯಕ್ಕೆ ಸಂಕಲ್ಪ ಮಾಡಬೇಕಾದ್ರೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಪ್ತ ಸಾಗರ ಪರ್ಯಂತಂ ತೀರ್ಥಸ್ಥಾನ ಫಲಂ ತ್ವಯಾತ್ ಮಾತಾ ಪಿತೋ ಗುರುಪಾದ ಪಯೋಬಿಂದು. ಸಪ್ತ ಸಾಗರಗಳಲ್ಲಿ ಸ್ನಾನ ಮಾಡಿದಷ್ಟೇ ಫಲ ತಂದೆ ತಾಯಿ ಗುರುಗಳ ಪಾದ ತೊಳೆದು ಆ ತೊಳೆದ ತೀರ್ಥ ಸೇವನೆಯಿಂದ ನಿಮಗೆ ಮುಕ್ತಿ ಸಿಗುತ್ತದೆ ಎಂಬ ಮಾತು. ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಮಹತ್ವದ ಸ್ಥಾನವಿದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಎಂದು ಪುರಂದರದಾಸರು ಹಾಡಿದ್ದಾರೆ. ಗುರುವಿಗೆ ತ್ರಿಮೂರ್ತಿಗಳ ಸ್ಥಾನವಿದೆ. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ ಎಂಬ ಮಾತು ಎಷ್ಟು ಸತ್ಯ, ಎಷ್ಟು ಸತ್ಯ. ಸದಾಶಿವ ಶುಭ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸವಿದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಂ. ಅಂದರೆ ವೇದವ್ಯಾಸರ ವ್ಯಾಖ್ಯಾನದಂತೆ ಸದಾಶಿವನಿಂದ ಹಿಡಿದು ಶಂಕರಾಚಾರ್ಯರನ್ನು ಕೂಡಿಕೊಂಡು ಇತ್ತೀಚಿನ ಎಲ್ಲ ಗುರು ಪರಂಪರೆಯಂತರ ಎಲ್ಲ ಹರ ಗುರು ಚರಮೂರ್ತಿಗಳಿಗೂ ಈ ಒಂದು ಗುರು ಪೂರ್ಣಿಮೆ ದಿನ ಅನಂತ ಅನಂತ ವಂದನೆಗಳು. ಗುರು ಶಿಷ್ಯರ ಬಾಂಧವ್ಯವೇ ಇದಕ್ಕಿಂತಲೂ ಉತ್ತಮ ಉದಾಹರಣೆ ಇಲ್ಲ ತಾನೇ. ಬೆಳೆದ ದುಷ್ಟಶಕ್ತಿಗಳಾಗುವ ಪೂರ್ವದಲ್ಲಿ ಬಾಲ್ಯದಲ್ಲಿಯೇ ಒಳ್ಳೆಯ ಸಂಸ್ಕಾರ ಕೊಟ್ಟಾಗ ಹಸು ಹುಲಿ ಒಂದಾಗಿ ಮಿತ್ರತ್ವದ ಪ್ರೇಮಾಂಕುರವಾಗುವುದು. ರಾಷ್ಟ್ರಕವಿ ಕುವೆಂಪು ಅವರು ಗೋವಿನ ಕಥೆಯ ಸಂದೇಶವೂ ಇದೇ ತಾನೇ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಎಂದು ವಿಶ್ವಕ್ಕೆ ಸಾರಿದ್ದಾರೆ. ಇಂದಿನ ಗುರುಗಳೆಲ್ಲರೂ ಕೂಡ ಶಿಷ್ಯರಲ್ಲಿ ಸದ್ಬುದ್ಧಿ, ಸದ್ಜ್ಞಾನ ಮತ್ತು ವಿಧೇಯತೆ ಕಲಿಸಿದಾಗ ಮುಂದೆ ಎಲ್ಲ ಶಿಷ್ಯರು ಗುರುಗಳಿಗೆ ವಿಧೇಯರಾಗಿ ವಂದನೆಯನ್ನು ಸಲ್ಲಿಸುವ ಮೂಲಕ ಕೃತಾರ್ಥರಾಗುವರು. ಅಂತಹ ಶಕ್ತಿ ಗುರು ಶಿಷ್ಯರಲ್ಲಿ ಬೆಳೆಯಲಿ ಎಂಬುದೇ ನನ್ನ ಉದ್ದೇಶ. ನಮಸ್ಕಾರ.